ಇಡೀ ಸಕಲ ಜಗತ್ತಿನ ಜೀವರಾಶಿಗಳನ್ನು ಸೃಷ್ಟಿಸಿದ್ದು ಆತನೇ. ನಮ್ಮ ಹಣೆ ಬರಹವನ್ನ ಬರೆದವನು. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮನು. ಬ್ರಹ್ಮ ದೇವನಾದರೂ ಆತನಿಗೆ ಯಾರೂ ಪೂಜೆ ಮಾಡೋದಿಲ್ಲ. ಭಾರತದಲ್ಲಿ ಎಲ್ಲಿಯೂ ಸಹ ಬ್ರಹ್ಮನಿಗೆ ದೇವಾಲಯಗಳಿಲ್ಲ. ಪುರಾಣಗಳ ಪ್ರಕಾರ ಎಲ್ಲ ದೇವರು ಪೂಜೆಗೆ ಅರ್ಹರು, ಆದರೆ ಬ್ರಹ್ಮನನ್ನ ಬಿಟ್ಟು. ಹಾಗಾದ್ರೆ ಬ್ರಹ್ಮನನ್ನು ಏಕೆ ಭೂಮಿ ಮೇಲೆ ಪೂಜಿಸೋದಿಲ್ಲ? ಬ್ರಹ್ಮನ ಬಗ್ಗೆ ಯೋಚಿಸಿದಾಗ ನಮಗೆ ಹಲವು ಪ್ರಶ್ನೆಗಳು ಕಾಡುತ್ತವೆ. ಬ್ರಹ್ಮದೇವನು ತನ್ನ ಮಗಳಾದ ಸರಸ್ವತಿಯನ್ನೇ ಏಕೆ ಮದುವೆಯಾದನು? ಸರಸ್ವತಿ ಬ್ರಹ್ಮನಿಗೆ ಮಗಳ ಅಥವಾ ಹೆಂಡತಿನ? ಬ್ರಹ್ಮನಿಗೆ ಏಕೆ ಭಾರತದಲ್ಲಿ ಪೂಜೆ ಮಾಡೋದಿಲ್ಲ? ಬ್ರಹ್ಮನಿಗೆ ಎಷ್ಟು ವಿವಾಹಗಳು ನಡೆದಿವೆ? ಭಾರತದಾದ್ಯಂತ ಶಿವ ವಿಷ್ಣುವಿನಿಗೆ ಸಹಸ್ರ ದೇಗುಲಗಳಿವೆ, ಆದರೆ ಬ್ರಹ್ಮನಿಗೆ ಮಾತ್ರ ಇಲ್ಲ. ನಮ್ಮ ಹಿಂದೂ ಧರ್ಮದ ಯಾವುದೇ ಕುಟುಂಬದ ಪೂಜಾ ಕೋಣೆಯಲ್ಲಿ ಬ್ರಹ್ಮನ ವಿಗ್ರಹ ಅಥವಾ ಫೋಟೋಗಳನ್ನು ನೋಡಲು ಸಾಧ್ಯವಿಲ್ಲ. ಭೂಮಿ ಮೇಲೆ ಬ್ರಹ್ಮನನ್ನ ಯಾರೂ ಕೂಡ ಪೂಜೆ ಮಾಡದೇ ಇದ್ದರೂ ಸಹ ಬ್ರಹ್ಮನಿಗಾಗಿ ಭಾರತದಲ್ಲಿ ಒಂದು ದೇವಾಲಯವಿದೆ. ಅಲ್ಲಿ ಭಕ್ತರು ಪ್ರತಿದಿನ ಬ್ರಹ್ಮನಿಗೆ ಪೂಜೆ ಮಾಡ್ತಾರೆ. ಹಾಗಾದ್ರೆ ಆ ದೇವಾಲಯ ಯಾವುದು? ಆ ದೇವಾಲಯ ಎಲ್ಲಿದೆ? ಆ ದೇವಾಲಯದ ವಿಶೇಷತೆ ಏನು? ಹಾಗಾದ್ರೆ ಭೂಲೋಕದಲ್ಲಿ ಬ್ರಹ್ಮನನ್ನು ಪೂಜೆ ಮಾಡದಿರಲು ಕಾರಣ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ಇಡೀ ಭಾರತದಲ್ಲಿರುವ ಏಕೈಕ ಬ್ರಹ್ಮನ ದೇವಾಲಯ ಎಲ್ಲಿದೆ ಎಂದು ನಿಮಗೇನಾದರೂ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪುರಾಣಗಳ ಪ್ರಕಾರ ಬ್ರಹ್ಮನಿಗೆ ಪೂಜೆ ಮಾಡದಿರಲು ಒಂದು ಪ್ರಮುಖ ಕಾರಣವಿದೆ. ಬ್ರಹ್ಮ ತನ್ನ ಮಗಳನ್ನೇ ಮದುವೆ ಆದ, ಹಾಗಾಗಿ ಅವನಿಗೆ ಪೂಜೆ ಸಲ್ಲದು ಎಂದು ನಾವೆಲ್ಲರೂ ನಂಬುತ್ತೇವೆ. ಬ್ರಹ್ಮ ಈ ವಿಶ್ವವನ್ನ ಸೃಷ್ಟಿ ಮಾಡಿದ ಮೇಲೆ ಈ ಸೃಷ್ಟಿಗೆ ಜ್ಞಾನದ ಅವಶ್ಯಕತೆ ಇತ್ತು. ಹಾಗಾಗಿ ಬ್ರಹ್ಮ ತನ್ನ ಮನಸ್ಸಿನಿಂದ ಶತರೂಪಿ ಅಂದರೆ ಸರಸ್ವತಿಯನ್ನ ಸೃಷ್ಟಿ ಮಾಡಿದನು. ಶತರೂಪಿ ಎಂದರೆ ಆಕೆ 100 ರೂಪಗಳನ್ನ ಧರಿಸುವ ಶಕ್ತಿಯನ್ನು ಹೊಂದಿದವಳು ಎಂದರ್ಥ. ಶತರೂಪಿ ಜ್ಞಾನವಷ್ಟೇ ಅಲ್ಲದೆ ಸೌಂದರ್ಯವನ್ನು ಹೊಂದಿದ ರೂಪವತಿಯಾಗಿದ್ದಳು. ಒಮ್ಮೆ ಬ್ರಹ್ಮನು ಸರಸ್ವತಿಯ ಸೌಂದರ್ಯವನ್ನ ಕಂಡು ಮೋಹಿತನಾಗುತ್ತಾನೆ. ಇದರಿಂದ ಸರಸ್ವತಿ ತುಂಬಾ ಅಂಜಿಕೆಯಿಂದ ಓಡಿ ಹೋಗುತ್ತಾಳೆ. ಆಗ ಬ್ರಹ್ಮ ಆಕೆ ಹೋದ ಕಡೆಯಲ್ಲೆಲ್ಲ ತನ್ನ ಮುಖವನ್ನ ಸೃಷ್ಟಿಸಿಕೊಳ್ಳುತ್ತಾನೆ. ಸರಸ್ವತಿ ಯಾವ ದಿಕ್ಕಿಗೆ ಓಡುವಳೋ ಆ ಎಲ್ಲ ದಿಕ್ಕಿಗೂ ಬ್ರಹ್ಮ ತನ್ನ ಮುಖಗಳನ್ನ ಸೃಷ್ಟಿಸಿಕೊಳ್ಳುತ್ತಾ ಹೋಗುತ್ತಾನೆ. 4 ದಿಕ್ಕಿಗೂ ಬ್ರಹ್ಮ ಮುಖಗಳನ್ನು ಸೃಷ್ಟಿಸಿಕೊಂಡು ಸರಸ್ವತಿಯನ್ನೇ ಮೋಹದಿಂದ ದಿಟ್ಟಿಸಿ ನೋಡುತ್ತಾನೆ. ಆಗ ಸರಸ್ವತಿ ಬ್ರಹ್ಮನ ತಲೆಯ ಮೇಲೆ ಹಾರುವಳು. ಆಗ ಅಲ್ಲಿಗೂ ಸುಮ್ಮನಾಗದೆ ಬ್ರಹ್ಮ ತನ್ನ ತಲೆಯ ಮೇಲೂ ಸಹ ಒಂದು ಮುಖವನ್ನು ಸೃಷ್ಟಿಸಿಕೊಂಡು ಸರಸ್ವತಿಯನ್ನ ಕಾಮದಿಂದ ನೋಡುವನು. ಆಗ ಸರಸ್ವತಿಯು ಜಿಂಕೆಯ ವೇಷದಲ್ಲಿ ಮಾಯವಾಗಿ ಶಿವನ ಬಳಿಗೆ ಬಂದು ವಿಷಯವನ್ನ ತಿಳಿಸುತ್ತಾಳೆ. ಶಿವನು ಕೋಪದಿಂದ ಬ್ರಹ್ಮನ 5ನೇ ತಲೆಯನ್ನ ತನ್ನ ತ್ರಿಶೂಲದಿಂದ ಕತ್ತರಿಸುತ್ತಾನೆ. ನೀನೇ ಸೃಷ್ಟಿಸಿದ ಶತರೂಪಿಯನ್ನ ನೀನೇ ಮೋಹಿಸುವುದು ಧರ್ಮದ ವಿರುದ್ಧ. ನೀನೇ ಜನ್ಮ ನೀಡಿದ ಹೆಣ್ಣನ್ನ ಮೋಹಿಸಿದ ಕಾರಣ ನಿನಗೆ ಈ ಭೂಲೋಕದಲ್ಲಿ ಯಾರು ಪೂಜೆ ಮಾಡದಿರಲಿ ಎಂದು ಶಿವನು ಬ್ರಹ್ಮನಿಗೆ ಶಾಪವನ್ನ ನೀಡುವನು. ಶಿವನು ನೀಡಿದ ಶಾಪದ ಕಾರಣವಾಗಿಯೇ ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆ ಮಾಡುವುದಿಲ್ಲ ಎಂದು ಶಿವಪುರಾಣದ ಪ್ರಕಾರ ತಿಳಿದು ಬರುತ್ತದೆ. ಪುರಾಣದ ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮನು ಭೂಲೋಕದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಒಂದು ಯಜ್ಞವನ್ನ ಮಾಡಲು ನಿರ್ಧರಿಸುವನು. ಹಾಗಾಗಿ ಯಜ್ಞ ಮಾಡುವ ಸ್ಥಳವನ್ನ ಗುರುತಿಸಲು ಬ್ರಹ್ಮ ಸ್ವರ್ಗದಿಂದಲೇ ತನ್ನ ಕಮಲವನ್ನ ಭೂಮಿಯ ಕಡೆಗೆ ಎಸೆಯುವನು. ಆಗ ಆ ಹೂ ಭಾರತದ ರಾಜಸ್ಥಾನದ ಪುಷ್ಕರ್ ಎಂಬಲ್ಲಿ ಬಂದು ಬೀಳುವುದು. ಆಗ ಕಮಲದ ಹೂವಿನ 3 ದಳಗಳಿಂದ ಕ್ರಮವಾಗಿ ಜ್ಯೇಷ್ಠ ಪುಷ್ಕರ್, ಮಧ್ಯ ಪುಷ್ಕರ್, ಕನಿಷ್ಠ ಪುಷ್ಕರ್ ಎಂಬ 3 ಸರೋವರಗಳು ಸೃಷ್ಟಿಯಾದವು. ಆಗ ಬ್ರಹ್ಮ ಯಜ್ಞವನ್ನ ಮಾಡಲು ಇದೇ ಸರಿಯಾದ ಸಮಯ ಎಂದು ತಿಳಿದುಕೊಂಡನು. ಯಜ್ಞವನ್ನ ಮಾಡಲು ದಂಪತಿ ಸಮೇತ ಇರಬೇಕಾದ್ದರಿಂದ, ಆದರೆ ಬ್ರಹ್ಮನ ಪತ್ನಿ ಸಾವಿತ್ರಿ ಅಲ್ಲಿರುವುದಿಲ್ಲ. ಸಾವಿತ್ರಿಯನ್ನ ಕರೆದರೂ ಸಹ ಸಾವಿತ್ರಿ ಬರುವುದು ತಡವಾಗುವುದು. ಸಮಯ ಮೀರುವುದೆಂದು ಬ್ರಹ್ಮನು ಗಾಯತ್ರಿ ದೇವಿಯನ್ನ ಮದುವೆಯಾಗುವನು. ಬ್ರಹ್ಮನ ಪಕ್ಕದಲ್ಲಿ ಗಾಯತ್ರಿಯನ್ನ ಕಂಡು ಸಾವಿತ್ರಿಯು ಬ್ರಹ್ಮನಿಗೆ ಶಪಿಸುವಳು. ಈ ಭೂಮಿ ಮೇಲೆ ನಿನ್ನನ್ನು ಯಾರೂ ಪೂಜಿಸದಿರಲಿ, ನಿನಗೆ ಈ ಭೂಮಿ ಮೇಲೆ ಯಾರೂ ದೇವಾಲಯವನ್ನ ನಿರ್ಮಿಸದಿರಲಿ ಎಂದು ಶಪಿಸುವಳು. ಆದರೆ ಸಾವಿತ್ರಿಯ ಶಾಪವನ್ನ ಯಜ್ಞ ಮಾಡಲು ಬಂದು ಬ್ರಹ್ಮನನ್ನ ವಿವಾಹವಾದ ಗಾಯತ್ರಿ ದೇವಿ ದುರ್ಬಲಗೊಳಿಸಿ ಬ್ರಹ್ಮನು ಯಜ್ಞ ಮಾಡಿದ ಸ್ಥಳವು ತೀರ್ಥಕ್ಷೇತ್ರಗಳ ರಾಜನಾಗಲಿ, ಪುಷ್ಕರ್ ತೀರ್ಥಗಳ ರಾಜನಾಗಲಿ ಎಂದು ಆಶೀರ್ವದಿಸುವಳು.
ಹಾಗಾಗಿ ಇಡೀ ಭಾರತದಲ್ಲಿ ಬ್ರಹ್ಮನಿಗಿರುವ ಏಕೈಕ ದೇವಾಲಯ ರಾಜಸ್ಥಾನದ ಪುಷ್ಕರ್ನಲ್ಲಿದೆ. ಬ್ರಹ್ಮನು ಭೂಲೋಕದಲ್ಲಿ ಗಾಯತ್ರಿ ದೇವಿ ಜೊತೆ ಯಾಗ ಮಾಡಿದ ಸ್ಥಳವೇ ಪುಷ್ಕರ್. ಇದು ರಾಜಸ್ಥಾನದ ಅಜ್ಮೀರ್ ಬಳಿ ಇದೆ. ಈ ಪುಷ್ಕರ್ ಗಿರಿಯಲ್ಲಿ ಗಾಯತ್ರಿ ದೇವಿಯ ಶಕ್ತಿಪೀಠವಿದೆ. ಗಾಯತ್ರಿ ಇರುವ ನದಿ ತೀರದಲ್ಲಿಯೇ ಬ್ರಹ್ಮನನ್ನು ಪೂಜಿಸುವ ಪ್ರಪಂಚದ ಏಕೈಕ ದೇವಾಲಯವಿದೆ. ಈ ದೇವಾಲಯವನ್ನ ಬ್ರಹ್ಮನ ಮೊಮ್ಮಗನಾದ ವಿಶ್ವಾಮಿತ್ರನು ನಿರ್ಮಿಸಿದನೆಂದು ಪುರಾಣಗಳಿಂದ ತಿಳಿದು ಬರುತ್ತದೆ. ಬ್ರಹ್ಮ ಈ ವಿಶ್ವವನ್ನು ಸೃಷ್ಟಿ ಮಾಡಿದ ಬಳಿಕ ವಿಶ್ವದ ಏಳಿಗೆಗಾಗಿ ಹಲವಾರು ಮಾನಸ ಪುತ್ರರಿಗೆ ಜನ್ಮವನ್ನಿತ್ತನು. ಅವರೆಂದರೆ ನಾರದ ಮುನಿ, ಮನು, ಕುಶ, ಪುಲ್ಲಸ್ತ್ಯ, ಜಾಂಬವಂತ, ಸನಾತನ, ಭೃಗತಿಕಾಲ. ಇವರಿಂದ ಮತ್ತೆ ಅನೇಕ ಋಷಿಮುನಿಗಳು ಹುಟ್ಟಿ ಮನುಕುಲ ಸಂತಾನ ವೃದ್ಧಿಯಾಯಿತು ಎಂದು ಪುರಾಣ ತಿಳಿಸುತ್ತದೆ. ಹಾಗೆಯೇ ವಿಶ್ವ ಸೃಷ್ಟಿಕರ್ತ ಬ್ರಹ್ಮನಿಗೆ ಒಟ್ಟು 5 ಜನ ಹೆಂಡತಿಯರಿರ್ತಾರೆ. ಅದರಲ್ಲಿ ಬ್ರಹ್ಮನ ಮಾನಸ ಪುತ್ರಿ ಸರಸ್ವತಿ, ಸಾವಿತ್ರಿ, ಗಾಯತ್ರಿ, ಶ್ರದ್ಧಾ, ಮೇಧ. ಶಿವಪುರಾಣ, ಪದ್ಮಪುರಾಣ, ಸರಸ್ವತಿ ಪುರಾಣ ಹೀಗೆ ಹಲವು ಪುರಾಣಗಳಲ್ಲಿ ಬ್ರಹ್ಮನ ಬಗ್ಗೆ, ಆತನ ಸೃಷ್ಟಿಯ ಲೀಲೆಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.